ಮಾಡಿರುವಂಥದ್ದು. ಹಿಂದೆ ಇದೇ ಬಿಲ್ ವಾಪಸ್ ತರ ಸಂಬಂಧಪಟ್ಟಂತೆ ಬಿಜೆಪಿಯಿಂದ ಕೂಡ ಒಂದಷ್ಟು ಅಪೋಸ್ ಆಗಿತ್ತು. ಈಗ ನೀವು ಒಪ್ಪಿಗೆ ಕೊಟ್ಟಿದ್ದೀರಿ ವರದಿಯಲ್ಲಿ. ನಾನು ಹೇಳ್ತಕ್ಕಂಥದ್ದು ಕಾಂಗ್ರೆಸ್, ಬಿ ಜೆ ಪಿ, ಜೆ ಡಿ ಎಸ್ ಎಲ್ಲ ಜನಪ್ರತಿನಿಧಿಗಳು ಕೂಡ ಗ್ರೇಟರ್ ಬೆಂಗಳೂರು ಕಮಿಟಿಲಿ ಇದ್ದಾರೆ. ಬಿ ಜೆ ಪಿಲೂ ವಿಶ್ವನಾಥ್ ಇದ್ದಾರೆ, ನಮ್ಮ ರೆಡ್ಡಿಯವರು ಎಮ್ ಎಲ್ ಸಿ ಅವರು ಅವರು ಇದ್ದಾರೆ. ಆಮೇಲೆ ಬೇರೆ ಬೇರೆ ಎಮ್ ಎಲ್ ಸಿಗಳಿಗೆ, ಎಮ್ ಪಿಗಳಿಗೆ, ಎಮ್ ಎಲ್ ಎಗಳಿಗೆ ಅವ್ರಿಗೂ ಕೂಡ ಇನ್ವೈಟ್ ಮಾಡಿ ಅವರೆಲ್ಲ ಕೂಡ ಸಲಹೆಗಳು ಕೊಟ್ಟಿದ್ದಾರೆ. ಸಲಹೆಗಳು ಪರ ಕೊಡ್ಬೋದು, ವಿರೋಧ ಕೊಡ್ಬೋದು. ಆಮೇಲೆ ಬೆಂಗಳೂರಿಗೆ 8 ಡಿವಿಷನ್ಗೆ 8 ಮೀಟಿಂಗ್ ಮಾಡಿದ್ದೇವೆ. 8 ಮೀಟಿಂಗಲ್ಲೂ ರಿಜ್ವಾನ್ ಇದ್ದಾರೆ, ಕಾರ್ಪೊರೇಷನ್ ಕಮಿಷನರ್ ಇದ್ದಾರೆ, ಸಾರ್ವಜನಿಕರು, ಸಂಘ ಸಂಸ್ಥೆಯವರು ಕೇಳಿದಂಥ ಎಲ್ಲದಕ್ಕೂ ಕೂಡ ರಿಪ್ಲೈ ಕೊಟ್ಟಿದ್ದಾರೆ. ಪರ ಮಾಡಿದಪ್ಪ ಏನು ಕೇಳಿದ್ರು ಅದೆಲ್ಲ ಕೊಟ್ಟಿದ್ದಾರೆ ಅಲ್ವಾ. ಆ ಥರ 28 ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಕಾರ್ಪೊರೇಷನ್ ಕಮಿಷನರ್ ಅದಕ್ಕೆ ಆಗೋದಿಲ್ಲ ಅಂಥೇಳಿ ಗ್ರೇಟರ್ ಬೆಂಗಳೂರು ಮಾಡ್ತಕ್ಕಂಥದ್ದು ಬಿ ಡಿ ಎ, ಬಿ ಎಮ್ ಆರ್ ಡಿ ಎ, ಕಾರ್ಪೊರೇಷನ್ ಮತ್ತು ಮೆಟ್ರೋ, ಟ್ರಾಫಿಕ್ ಇದೆಲ್ಲನೂ ಕೂಡ ಸೇರಿಸಿ ಗ್ರೇಟರ್ ಬೆಂಗಳೂರು ಮಾಡಿ ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಥಿಂಕಿಂಗಿಂದ ಉಪಮುಖ್ಯಮಂತ್ರಿಗಳು ತಂದಿದ್ದಾರೆ ಅಸೆಂಬ್ಲಿಲಿ. ನಾವೇ ಅದಕ್ಕೆ ನಾನು ಮಾತಾಡಿದ್ದೀನಿ, ಅಶೋಕು ಕೂಡ ಮಾತಾಡಿದ್ದಾರೆ. ಅಸೆಂಬ್ಲಿಲಿ ಚರ್ಚೆ ಮಾಡಲಿಕ್ಕಾಗೋದಿಲ್ಲ, ಸದನ ಸಮಿತಿ ಮಾಡಿ ಅದರಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡ್ಬೋದು ಅಂತಕ್ಕಂಥದ್ದನ್ನು ಅಸೆಂಬ್ಲಿಲಿ ಹೇಳಿದ ಮೇಲೆ ಸದನ ಸಮಿತಿ ಮಾಡಿದ್ದಾರೆ. 15-16 ಜನ ಕಮಿಟಿಲಿದ್ದರು, 20 ಸಭೆ ಆಗಿದೆ, 8 ಡಿವಿಷನ್ಗೆ ಒಂದೊಂದು ಪಬ್ಲಿಕ್ ಮೀಟಿಂಗ್ಗಳಾಗಿದೆ. ಬೆಂಗಳೂರು ಸಿಟಿ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಎಮ್ ಎಲ್ ಎ, ಎಮ್ ಎಲ್ ಸಿ, ಎಂ ಪಿಗಳು ಎಲ್ಲರೂ ಕೂಡ ನೋಟಿಸ್ ಕೊಟ್ಟು ಅವರಿಂದ ಸಲಹೆಗಳ ಪಡೆದಿದ್ದಾರೆ. 7 ಪಾಲಿಕೆಗಳು ಆಗುತ್ತೆ ಸರ್. ಈಗ ನೀವು ವರದಿ 7 ಆಗೋದಲ್ಲ, ಸರ್ಕಾರ ಬಿಟ್ಟದ್ದು 7 ಈಗಲೇ ಮಾಡಿ ಅಂತಲ್ಲ. ಒಂದು ಕಾರ್ಪೊರೇಷನ್ ಮಾಡಿದ್ರೆ 125 ದಾಟಬಾರ್ದು ಅಂತ. ಅವರು 1 ಮಾಡ್ತಾರೋ, 2 ಮಾಡ್ತಾರೋ, 3 ಮಾಡ್ತಾರೋ ಆ ಸರ್ಕಾರಕ್ಕೆ ಬಿಟ್ಟದ್ದು. ನಾವು ರೆಕಮೆಂಡ್ ಮಾಡಿದ್ದೀವಿ ಅಷ್ಟೇ. ಮೇಯರ್ ಅವಧಿನೂ ಕೂಡ 2.5 ವರ್ಷ ಅವರಿಗೆ. ಆಮೇಲೆ ಎಲ್ಲ ಜಾತಿ ಸಮುದಾಯದವ್ರಿಗೂ ಮೀಸಲಿಡಬೇಕು ಅಂತಕ್ಕಂಥದ್ದನ್ನು ಕೂಡ ಚಿಂತನೆ ಆಗಿದೆ. 3 ಮಾಡಿದ್ರೆ 3 ಮೇಯರ್ ಆಗ್ತಾರೆ, 4 ಮಾಡಿದ್ರೆ 4 ಆಗ್ತಾರೆ. 5 ವರ್ಷಕ್ಕೆ 2 ಮೇಯರ್ ರೀತಿ ಮಾಡುವಂಥ. 5 ವರ್ಷಕ್ಕೆ 2 ಮೇಯರು, 2 ಡೆಪ್ಟಿ ಮೇಯರ್. ಎಲ್ಲ ವರ್ಗದಕ್ಕೂ ಅಂದರೆ ಈಗ ಆಲ್ರೆಡಿ ಕೂಡ ಮೀಸಲಾತಿ ಇರುವಂಥದ್ದು. ಅದರಲ್ಲಿ ನೀವೇನಾದರೂ ಬೇರೆ ಇಲ್ಲ ಇನ್ನೂ ಇದಾಗಲೇ ಇಲ್ವಲ್ಲ, ಎಷ್ಟು ಅಂತ ಇನ್ನೂ ಅಸೆಂಬ್ಲಿಗೆ ಹೋಗ್ತಿದೆ. ಈಗ ಸ್ಪೀಕರ್ ಸಬ್ಮಿಟ್ ಮಾಡಿದ್ದೇವೆ, ಈ ಅಸೆಂಬ್ಲಿಲಿ ಬರ್ತದೆ, ಅಸೆಂಬ್ಲಿಲಿ ಚರ್ಚೆ ಆಗ್ತದೆ. ಅಸೆಂಬ್ಲಿಲಿ ಅಪ್ರೂವ್ ಆದಮೇಲೆ ಸರ್ಕಾರ ಎಷ್ಟು ಮಾಡಬೇಕು ಅಂತ ಡಿಸಿಷನ್ ತಗೋತಾರೆ. ಈಗ ನೀವು ಹೇಳ್ತಾ ಇದ್ದಾರೆ ಡೆವಲಪ್ಮೆಂಟ್ ದೃಷ್ಟಿಯಿಂದ, ನಿಮ್ಮ ಉಪಮುಖ್ಯಮಂತ್ರಿ, ನಿಮ್ಮ ಸ್ನೇಹಿತರು ಕೂಡ ಹೇಳ್ತಾ ಇದ್ದಾರೆ ದೇವರೇ ಬಂದರೂ ಕೂಡ ಬೆಂಗಳೂರು ಅಭಿವೃದ್ಧಿ ಮಾಡೋಕ್ಕಾಗೋದಿಲ್ಲ. ನಿಮಗೂ ಕೂಡ ಗಮನಿಸಿದ್ದೀರಾ? ಅಲ್ಲಲ್ಲ, ಅವರು ಹೇಳ್ತಕ್ಕಂಥದ್ದು 27 ಕ್ಷೇತ್ರ ಹೆಚ್ಚು ಕಡಿಮೆ ಬರ್ತದೆ, 28 ಆನೇಕಲ್ ಸ್ವಲ್ಪ ಬರ್ತದೆ. ಇಷ್ಟು ದೊಡ್ಡ ಕ್ಷೇತ್ರದಲ್ಲಿ ಒಬ್ಬ ಕಮಿಷನರು ಮತ್ತು ಈ ಥರದವರು ಮಾಡಲಿಕ್ಕೆ ಆಗೋದಿಲ್ಲ. ಆ ಥರ ದೃಷ್ಟಿ ಇಟ್ಕೊಂಡು ಅದನ್ನು ಡಿವೈಡ್ ಮಾಡಬೇಕು ಅಂತಕ್ಕಂಥದ್ದು. ಅವರೇನು ನೆಗೆಟಿವ್ ಹೇಳಲಿಲ್ಲ. ಶಿವಕುಮಾರ್ ಅವರು 2 ವರ್ಷದಲ್ಲಿ ಬೆಂಗಳೂರು ಸಿಟಿ ಏನಂತ ಈಗ ಅವ್ರದ್ದೆಲ್ಲ ಮಾಹಿತಿ ಬಂದಿದೆ. ಇದ್ರ ಮೇಲೆ ಏನು ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಅಂದಾಕ್ಷಣಿಗೆ ಬೆಂಗಳೂರು ದೇವರು ಬಂದು ಮಾಡೋಕ್ಕಾಗಲ್ಲ ಅಂತೇಳಿ ಅವ್ರೇನು ನೆಗೆಟಿವ್ ಥಿಂಕಿಂಗ್ ಯಾವತ್ತೂ ಕೂಡ ಮಾಡೋದಿಲ್ಲ. ಏನು ಡೆವಲಪ್ಮೆಂಟ್ ಮಾಡ್ಬೋದು, ಬೆಂಗಳೂರಿಗೆ ಏನು ಡಿವೈಡ್ ಮಾಡಿ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಹೇಳಿದ್ದಾರೆ. ಇದೇ ವಿಚಾರನ ಮೋಹನ್ ದಾಸ್ ಪೈ ಕೂಡ ಟೀಕೆ ವ್ಯಕ್ತಪಡಿಸಿದ್ರು, ನಿಮ್ಮ ಸ್ನೇಹಿತರು ಬಿಜೆಪಿ ಕೂಡ ಟೀಕೆ ವ್ಯಕ್ತಪಡಿಸಿದ್ರು. ಮೋಹನ್ ದಾಸ್ ಪೈ ಅವ್ರು ಹೇಳ್ತಾರೆ ಸ್ವಾಮಿ, ಅವರು ಹೇಳ್ದಂಗೆ ಬೆಂಗಳೂರು ಎಷ್ಟು ದೊಡ್ಡದಿದೆ, 27 ಕ್ಷೇತ್ರ ಇದೆ. 27 ಕ್ಷೇತ್ರನೂ ಡೆವಲಪ್ಮೆಂಟ್ ಮಾಡಬೇಕಾಗ್ತದೆ ಅಲ್ವಾ. 27 ಕ್ಷೇತ್ರ ನಾನಾ ಥರದ್ದು ಸಮಸ್ಯೆಗಳು ಇರ್ತವೆ. ಅದರಿಂದ ಗ್ರೇಟರ್ ಬೆಂಗಳೂರು ಮಾಡಿ ಇದನ್ನೆಲ್ಲ ಸಮಸ್ಯೆಗಳನ್ನು ಕಮ್ಮಿ ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು ಅಂತ ಉಪಮುಖ್ಯಮಂತ್ರಿಗಳು ಥಿಂಕಿಂಗ್ ಮಾಡಿ ತಂದಿದ್ದಾರೆ. ಅವರಿಗೆ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತಾ ಇದ್ದೇವೆ. ಬಿಜೆಪಿ ಟೀಕೆ ವ್ಯಕ್ತಪಡಿಸ್ತಾರೆ, ಪೊಲಿಟಿಕಲ್ ಮಾಡ್ತಾರೆ ಅಷ್ಟೇ, ಪೊಲಿಟಿಕಲಲ್ಲಿ ಮಾಡ್ತಾರೆ ಅಷ್ಟೇ. ನೋಡಿ, ಥ್ಯಾಂಕ್ ಯು. ಸತ್ಯ ಇಲ್ಲ ಅಂತೀರಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. 3 ತಿಂಗಳು ಮೇಯರ್ ಮಾಡಿರುವಂಥದ್ದು. ಹಿಂದೆ ಇದೇ ಬಿಲ್ ವಾಪಸ್ ತರ ಸಂಬಂಧಪಟ್ಟಂತೆ ಬಿಜೆಪಿಯಿಂದ ಕೂಡ ಒಂದಷ್ಟು ಅಪೋಸ್ ಆಗಿತ್ತು. ಈಗ ನೀವು ಒಪ್ಪಿಗೆ ಕೊಟ್ಟಿದ್ದೀರಿ ವರದಿಯಲ್ಲಿ. ನಾನು ಹೇಳ್ತಕ್ಕಂಥದ್ದು ಕಾಂಗ್ರೆಸ್, ಬಿ ಜೆ ಪಿ, ಜೆ ಡಿ ಎಸ್ ಎಲ್ಲ ಜನಪ್ರತಿನಿಧಿಗಳು ಕೂಡ ಗ್ರೇಟರ್ ಬೆಂಗಳೂರು ಕಮಿಟಿಲಿ ಇದ್ದಾರೆ. ಬಿ ಜೆ ಪಿಲೂ ವಿಶ್ವನಾಥ್ ಇದ್ದಾರೆ, ನಮ್ಮ ರೆಡ್ಡಿಯವರು ಎಮ್ ಎಲ್ ಸಿ ಅವರು ಅವರು ಇದ್ದಾರೆ. ಆಮೇಲೆ ಬೇರೆ ಬೇರೆ ಎಮ್ ಎಲ್ ಸಿಗಳಿಗೆ, ಎಂ ಪಿಗಳಿಗೆ, ಎಮ್ ಎಲ್ ಎಗಳಿಗೆ ಅವ್ರಿಗೂ ಕೂಡ ಇನ್ವೈಟ್ ಮಾಡಿ ಅವರೆಲ್ಲ ಕೂಡ ಸಲಹೆಗಳು ಕೊಟ್ಟಿದ್ದಾರೆ.
ಸಲಹೆಗಳು ಪರ ಕೊಡ್ಬೋದು, ವಿರೋಧ ಕೊಡ್ಬೋದು. ಆಮೇಲೆ ಬೆಂಗಳೂರಿಗೆ 8 ಡಿವಿಷನ್ಗೆ 8 ಮೀಟಿಂಗ್ ಮಾಡಿದ್ದೇವೆ. 8 ಮೀಟಿಂಗಲ್ಲೂ ರಿಜ್ವಾನ್ ಇದ್ದಾರೆ, ಕಾರ್ಪೊರೇಷನ್ ಕಮಿಷನರ್ ಇದ್ದಾರೆ, ಸಾರ್ವಜನಿಕರು ಸಂಘ ಸಂಸ್ಥೆಯವರು ಕೇಳಿದಂಥ ಎಲ್ಲದಕ್ಕೂ ಕೂಡ ರಿಪ್ಲೈ ಕೊಟ್ಟಿದ್ದಾರೆ. ಪರ ಮಾಡಿದಪ್ಪ ಏನು ಕೇಳಿದ್ರೆ ಅದೆಲ್ಲ ಕೊಟ್ಟಿದ್ದಾರೆ ಅಲ್ವಾ. ಆ ಥರ 28 ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಕಾರ್ಪೊರೇಷನ್ ಕಮಿಷನರ್ ಅದಕ್ಕೆ ಆಗೋದಿಲ್ಲ ಅಂಥೇಳಿ ಗ್ರೇಟರ್ ಬೆಂಗಳೂರು ಮಾಡ್ತಕ್ಕಂಥದ್ದು BDA, BMRDA, ಕಾರ್ಪೊರೇಷನ್ ಮತ್ತು ಮೆಟ್ರೋ, ಟ್ರಾಫಿಕ್ ಇದೆಲ್ಲನೂ ಕೂಡ ಸೇರಿಸಿ ಗ್ರೇಟರ್ ಬೆಂಗಳೂರು ಮಾಡಿ ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಥಿಂಕಿಂಗಿಂದ ಉಪಮುಖ್ಯಮಂತ್ರಿಗಳು ತಂದಿದ್ದಾರೆ ಅಸೆಂಬ್ಲಿಲಿ. ನಾವೇ ಅದಕ್ಕೆ ನಾನು ಮಾತಾಡಿದ್ದೀನಿ, ಅಶೋಕು ಕೂಡ ಮಾತಾಡಿದ್ದಾರೆ. ಅಸೆಂಬ್ಲಿಲಿ ಚರ್ಚೆ ಮಾಡಲಿಕ್ಕಾಗೋದಿಲ್ಲ, ಸದನ ಸಮಿತಿ ಮಾಡಿ ಅದರಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡ್ಬೋದು ಅಂತಕ್ಕಂಥದ್ದನ್ನು ಅಸೆಂಬ್ಲಿಲಿ ಹೇಳಿದ ಮೇಲೆ ಸದನ ಸಮಿತಿ ಮಾಡಿದ್ದಾರೆ. 15-16 ಜನ ಕಮಿಟಿಲಿದ್ದರು, 20 ಸಭೆ ಆಗಿದೆ, 8 ಡಿವಿಷನ್ಗೆ ಒಂದೊಂದು ಪಬ್ಲಿಕ್ ಮೀಟಿಂಗ್ಗಳಾಗಿದೆ. ಬೆಂಗಳೂರು ಸಿಟಿ ರೆಪ್ರೆಸೆಂಟ್ ಮಾಡ್ತಕ್ಕಂಥ MLA, MLC, MP ಎಲ್ಲರೂ ಕೂಡ ನೋಟಿಸ್ ಕೊಟ್ಟು ಅವರಿಂದ ಸಲಹೆಗಳ ಪಡೆದಿದ್ದಾರೆ. 7 ಪಾಲಿಕೆಗಳು ಆಗುತ್ತೆ ಸರ್ ಈಗ ನೀವು ವರದಿ? 7 ಆಗೋದಲ್ಲ, ಸರ್ಕಾರ ಬಿಟ್ಟದ್ದು. 7 ಈಗಲೇ ಮಾಡಿ ಅಂತಲ್ಲ. ಒಂದು ಕಾರ್ಪೊರೇಷನ್ ಮಾಡಿದ್ರೆ 125 ದಾಟಬಾರ್ದು ಅಂತ. ಅವರು 1 ಮಾಡ್ತಾರೋ, 2 ಮಾಡ್ತಾರೋ, 3 ಮಾಡ್ತಾರೋ ಅದು ಸರ್ಕಾರಕ್ಕೆ ಬಿಟ್ಟದ್ದು. ನಾವು ರೆಕಮೆಂಡ್ ಮಾಡಿದ್ದೀವಿ ಅಷ್ಟೇ. ಮೇಯರ್ ಅವಧಿನೂ ಕೂಡ 2.5 ವರ್ಷ ಅವ್ರಿಗೆ. ಆಮೇಲೆ ಎಲ್ಲ ಜಾತಿ ಸಮುದಾಯದವ್ರಿಗೂ ಮೀಸಲಿಡಬೇಕು ಅಂತಕ್ಕಂಥದ್ದನ್ನು ಕೂಡ ಚಿಂತನೆ ಆಗಿದೆ. 3 ಮಾಡಿದ್ರೆ 3 ಮೇಯರ್ ಆಗ್ತಾರೆ, 4 ಮಾಡಿದ್ರೆ 4 ಆಗ್ತಾರೆ. 5 ವರ್ಷಕ್ಕೆ 2 ಮೇಯರ್ ರೀತಿ ಮಾಡುವಂಥ. 5 ವರ್ಷಕ್ಕೆ 2 ಮೇಯರು, 2 ಡೆಪ್ಟಿ ಮೇಯರ್. ಎಲ್ಲ ವರ್ಗದ್ದಕ್ಕೂ ಅಂದರೆ ಈಗ ಆಲ್ರೆಡಿ ಕೂಡ ಮೀಸಲಾತಿ ಇರುವಂಥದ್ದು. ಅದರಲ್ಲಿ ನೀವೇನಾದರೂ ಬೇರೆ? ಇಲ್ಲ ಇನ್ನೂ ಇದಾಗಲೇ ಇಲ್ವಲ್ಲ, ಎಷ್ಟು ಅಂತ ಇನ್ನೂ ಅಸೆಂಬ್ಲಿಗೆ ಹೋಗ್ತಿದೆ. ಈಗ ಸ್ಪೀಕರ್ ಸಬ್ಮಿಟ್ ಮಾಡಿದ್ದೇವೆ, ಈ ಅಸೆಂಬ್ಲಿಲಿ ಬರ್ತದೆ, ಅಸೆಂಬ್ಲಿಲಿ ಚರ್ಚೆ ಆಗ್ತದೆ, ಅಸೆಂಬ್ಲಿಲಿ ಅಪ್ರೂವ್ ಆದಮೇಲೆ ಸರ್ಕಾರ ಎಷ್ಟು ಮಾಡಬೇಕು ಅಂತ ಡಿಸಿಷನ್ ತಗೋತಾರೆ. ಈಗ ನೀವು ಹೇಳ್ತಾ ಇದ್ದಾರೆ ಡೆವಲಪ್ಮೆಂಟ್ ದೃಷ್ಟಿಯಿಂದ, ನಿಮ್ಮ ಉಪಮುಖ್ಯಮಂತ್ರಿ ನಿಮ್ಮ ಸ್ನೇಹಿತರು ಕೂಡ ಹೇಳ್ತಾ ಇದ್ದಾರೆ ದೇವರೇ ಬಂದರೂ ಕೂಡ ಬೆಂಗಳೂರು ಅಭಿವೃದ್ಧಿ ಮಾಡೋಕ್ಕಾಗೋದಿಲ್ಲ. ನಿಮಗೂ ಕೂಡ ಗಮನಿಸಿದ್ದೀರಾ? ಅಲ್ಲಲ್ಲ, ಅವರು ಹೇಳ್ತಕ್ಕಂಥದ್ದು 27 ಕ್ಷೇತ್ರ ಹೆಚ್ಚು ಕಡಿಮೆ ಬರ್ತದೆ, 28 ಆನೇಕಲ್ ಸ್ವಲ್ಪ ಬರ್ತದೆ. ಇಷ್ಟು ದೊಡ್ಡ ಕ್ಷೇತ್ರದಲ್ಲಿ ಒಬ್ಬ ಕಮಿಷನರು ಮತ್ತು ಈ ಥರದವರು ಮಾಡಲಿಕ್ಕೆ ಆಗೋದಿಲ್ಲ. ಆ ಥರ ದೃಷ್ಟಿ ಇಟ್ಕೊಂಡು ಅದನ್ನ ಡಿವೈಡ್ ಮಾಡಬೇಕು ಅಂತಕ್ಕಂಥದ್ದು. ಅವರೇನು ನೆಗೆಟಿವ್ ಹೇಳಲಿಲ್ಲ. ಶಿವಕುಮಾರ್ ಅವರು 2 ವರ್ಷದಲ್ಲಿ ಬೆಂಗಳೂರು ಸಿಟಿ ಏನಂತ ಈಗ ಅವ್ರದ್ದೆಲ್ಲ ಮಾಹಿತಿ ಬಂದಿದೆ. ಇದ್ರ ಮೇಲೆ ಏನು ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಅಂದಾಕ್ಷಣಿಗೆ ಬೆಂಗಳೂರು ದೇವರು ಬಂದು ಮಾಡೋಕ್ಕಾಗಲ್ಲ ಅಂತೇಳಿ ಅವ್ರೇನು ನೆಗೆಟಿವ್ ಥಿಂಕಿಂಗ್ ಯಾವತ್ತೂ ಕೂಡ ಮಾಡೋದಿಲ್ಲ. ಏನು ಡೆವಲಪ್ಮೆಂಟ್ ಮಾಡ್ಬೋದು, ಬೆಂಗಳೂರಿಗೆ ಏನು ಡಿವೈಡ್ ಮಾಡಿ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಹೇಳಿದ್ದಾರೆ. ಇದೇ ವಿಚಾರನ ಮೋಹನ್ ದಾಸ್ ಪೈ ಕೂಡ ಟೀಕೆ ವ್ಯಕ್ತಪಡಿಸಿದ್ರು, ನಿಮ್ಮ ಸ್ನೇಹಿತರು BJP ಕೂಡ ಟೀಕೆ ವ್ಯಕ್ತಪಡಿಸಿದ್ರು. ಮೋಹನ್ ದಾಸ್ ಪೈ ಅವ್ರು ಹೇಳ್ತಾರೆ ಸ್ವಾಮಿ, ಅವ್ರು ಹೇಳ್ದಂಗೆ ಬೆಂಗಳೂರು ಎಷ್ಟು ದೊಡ್ಡದಿದೆ, 27 ಕ್ಷೇತ್ರ ಇದೆ, 27 ಕ್ಷೇತ್ರನೂ ಡೆವಲಪ್ಮೆಂಟ್ ಮಾಡಬೇಕಾಗ್ತದೆ ಅಲ್ವಾ. 27 ಕ್ಷೇತ್ರ ನಾನಾ ಥರದ್ದು ಸಮಸ್ಯೆಗಳು ಇರ್ತವೆ. ಅದರಿಂದ ಗ್ರೇಟರ್ ಬೆಂಗಳೂರು ಮಾಡಿ ಇದನ್ನೆಲ್ಲ ಸಮಸ್ಯೆಗಳನ್ನು ಕಮ್ಮಿ ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು ಅಂತ ಉಪಮುಖ್ಯಮಂತ್ರಿಗಳು ಥಿಂಕಿಂಗ್ ಮಾಡಿ ತಂದಿದ್ದಾರೆ. ಅವರಿಗೆ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತಾ ಇದ್ದೇವೆ. BJP ಟೀಕೆ ವ್ಯಕ್ತಪಡಿಸ್ತಾರೆ, ಪೊಲಿಟಿಕಲ್ ಮಾಡ್ತಾರೆ ಅಷ್ಟೇ, ಪೊಲಿಟಿಕಲಲ್ಲಿ ಮಾಡ್ತಾರೆ ಅಷ್ಟೇ. ನೋಡಿ, ಥ್ಯಾಂಕ್ ಯು. ಸತ್ಯ ಇಲ್ಲ ಅಂತೀರಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.